ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆರ್ಎಸ್ಎಸ್ ಚಟುವಟಿಕೆಗೆ ಕಡಿವಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಅದೊಂದು ಸಂಘಟನೆ, ಅದರ ಬಗ್ಗೆ ನಾನೇನು ಮಾತನಾಡಲಿ? ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಅನ್ನೋದು ಒಂದು ಸಂಘಟನೆ, ಅದ್ರ ಬಗ್ಗೆ ನಾನೇನ್ ಪ್ರತಿಕ್ರಿಯೆ ಕೊಡ್ಲಿ, ಏನ್ ಮಾತನಾಡ್ಲಿ ಅಂತ ಸಚಿವ ಜಮೀರ್ ಅಹಮದ್ ಅವರು ಬೆಂಗಳೂರಿನಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಆ ಸಂಘಟನೆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ ಜಮೀರ್ ಅಹಮದ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದು ಒಂದು ಸಂಘಟನೆ ಆರ್ಎಸ್ಎಸ್ ಅನ್ನೋದು, ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಮ್ಮ ಕೆಲಸ ನಾವು ಮಾಡ್ತೀವಿ. ಅವ್ರ ಅನುಮತಿ ಪಡೆದೇ ಇದ್ರೆ ಅವರಿಗೆ ಅದು ಸಂಕಷ್ಟ. ಸದ್ಯಕ್ಕೆ ಸರ್ಕಾರ ಅಂತೂ ಒಂದು ನಿಯಮ ತಂದಿದೆ, ಸರ್ಕಾರದ ಅನುಮತಿ ಇಲ್ಲದೆ ಎಲ್ಲೂ ಕೂಡ ಸರ್ಕಾರಿ ಜಾಗಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ಪಥಸಂಚಲನ ಆಗಲಿ, ಭಾಷಣ ಆಗಲಿ, ಇನ್ನೇನೋ ಮತ್ತೊಂದು ಕಾರ್ಯಕ್ರಮ ಮಾಡುವಂತಿಲ್ಲ ಅಂತ. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದು ಒಂದು ಸಂಘಟನೆ, ಅದ್ರ ಬಗ್ಗೆ ನಾನು ಹೆಂಗ್ ಮಾತಾಡ್ಲಿ? ನಾನು ಅದೊಂದು ಸಂಘಟನೆ. ಈಗ ಇಲ್ಲೆಲ್ಲ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದು ಏನೋ ಮಾಡಿದಾರಂತ, ಅದು ಅವ್ರು RSS ಅವರು ಒಂದು ಸಂಘಟನೆ. ಆ ಸಂಘಟನೆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದು ಒಂದು ಸಂಘಟನೆ, ಅದ್ರ ಬಗ್ಗೆ ನಾನು ಹೆಂಗ್ ಮಾತಾಡ್ಲಿ? ನಾನು ಅದೊಂದು ಸಂಘಟನೆ. ಎಸ್, ಇದು ಜಮೀರ್ ಅಹಮದ್ ಅವರ ಹೇಳಿಕೆ. ಈಗಾಗಲೇ RSS ಚಟುವಟಿಕೆಗಳೇನಿದ್ದಾವೆ, ಎಲ್ಲೇ ನೀವು ಒಂದು ಕಾರ್ಯಕ್ರಮ ಮಾಡಬೇಕು ಅಂದ್ರು, ಪಥಸಂಚಲನ ಮಾಡಬೇಕು ಅಂದ್ರು, ನಿಮ್ಮ ಸ್ಪೀಚ್ ಕೊಡಬೇಕು ಅಂದ್ರೂ ಕೂಡ ಮೊದಲನೇದಾಗಿ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕು. ಎಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತೀರಿ, ಎಷ್ಟು ಗಂಟೆಗಳ ಕಾಲ, ಅದರಲ್ಲಿ ಏನಿರುತ್ತೆ, ರೂಪುರೇಷೆ ಏನು, ಅದ್ರ ಬಗ್ಗೆ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು. ಅನುಮತಿ ಪಡ್ಕೊಂಡೇ ಕಾರ್ಯಕ್ರಮ ನಿಯೋಜನೆ ಮಾಡಬೇಕು. ಮೊದಲನೇದಾಗಿ RSS ಸಂಘಟನೆ ಏನಿದೆ ಅದು ರಿಜಿಸ್ಟರೇ ಆಗಿಲ್ಲ ಅಂದ್ರೆ ಬ್ಯಾನ್ ಮಾಡೋದಕ್ಕಾಗಲ್ಲ. ಬಟ್ ಅದು ನಡೆಸುವಂತ ಚಟುವಟಿಕೆಗಳೇನಿದಾವೆ, ಕಾರ್ಯ ಚಟುವಟಿಕೆಗಳು, ಅದಕ್ಕೆ ಬ್ರೇಕ್ ಬೀಳಿಸಬೇಕು, RSS ನ ಬಲ ಕುಗ್ಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈಗೊಂದು ನಿಯಮವನ್ನ ತಂದಿದೆ. ಇದು ಜಮೀರ್ ಅಹಮದ್ ಅವರ ಪ್ರತಿಕ್ರಿಯೆ.